ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ನಾನಿವತ್ತು ಲಕ್ಷ್ಮೀ ಪೂಜೆನ ಎಷ್ಟೊತ್ತಿಗೆ ಮಾಡಿದೆ, ಹೇಗಾಯಿತು ಅನ್ನೋ ವಿಷಯದ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇರೋದು. ಹೌದು, ನಾನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಅಂಥದ್ದು. ಈ ಸಲ ವೃಶ್ಚಿಕ ರಾಶಿಯವ್ರಿಗೆ ಒಂದು 6:30 7:30ವರೆಗೆ ಚೆನ್ನಾಗಿದೆ ಅಂತ ನಾನು ಕೇಳ್ಪಟ್ಟೆ. ಒಂದು 3 ಮುಹೂರ್ತ ಇತ್ತು. ಬೆಳಗ್ಗೆ 5:30 6 ಗಂಟೆ, 6:30 7:30 ಮತ್ತು 8:30 9 ಮತ್ತು 12 ಗಂಟೆ ಮೇಲೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಒಂದು ಆ ಒಂದು ಟೈಮ್ಗೆ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡು ಪೂಜೆ ಮಾಡೋವಂಥದ್ದು. ಪೂಜೆ ಮಾಡುವಾಗ ಎಲ್ಲರೂ ಅಂದ್ಕೊಳ್ಳೋದು ನಮ್ಮ ಮನೆಗೆ, ವಂಶಕ್ಕೆ, ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ತಾನೇ ಮಾಡೋದು. ಅದನ್ನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡುವಾಗ ನಾವು ಅದನ್ನು ಕರೆಕ್ಟ್ ಟೈಮಿಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಆಗಿರಬೇಕು. ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಕಷ್ಟಪಟ್ಟು ಅಲಂಕಾರ ಮಾಡಿರ್ತೀರ, ಲಕ್ಷ್ಮಿನ ಆಹ್ವಾನ ಮಾಡಿರ್ತೀರ, ಅದೆಲ್ಲ ಮಾಡಿದಾಗ ಆ ಪೂಜೆನೂ ಅಷ್ಟೇ ಭಕ್ತಿಯಿಂದ ಮಾಡಬೇಕು. ಇನ್ನೊಂದೇನೆಂದರೆ, ಈ ಲಕ್ಷ್ಮಿ ವಿಷಯದಲ್ಲಿ ತುಂಬ ಮಡಿ ಇರಬೇಕು. ತುಂಬಾ ನೀಟ್ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿ ಹೊಲಿತಾಳೆ ಅಂತ ಎಲ್ಲರಿಗೂ ಗೊತ್ತು. ಆದರೂ ಈ ನಮ್ಮ ಚಿಕ್ಕ ಚಿಕ್ಕ ಮನೆಯಲ್ಲಿ ಕೆಲವೊಂದು ಸತಿ ಮಾಡೋಕ್ಕೆ ಆಗಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಲಕ್ಷ್ಮಿಗೆ ಶುಚಿತ್ವ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಹಳ್ಳಿ ಕಡೆ ಅಂತೂ ತುಂಬ ಸೂಕ್ಷ್ಮ ಇರ್ತಾರೆ. ಒಂದೇನಾದರೂ ಮುಟ್ಟಿದ್ರೆ ಕೈ ತೊಳ್ಕೊಳ್ಳೋದು, ಮಾಡಿದ್ರೆ ಕೈ ತೊಳ್ಕೊಳ್ಳೋದು ಅಂತ. ಹೌದು, ಅದು ನಿಜನೇ. ಬಟ್ ನಮ್ಮ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಅದು ಕಷ್ಟನೇ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಪೂಜೆ ಮಾಡೋ ಮುಂಚೆನೇ 11 ರೂಪಾಯಿ ಆ ದೇವ್ರಿಗೆ ಕಾಣಿಕೆ ಕಟ್ಬಿಡ್ತೀನಿ. ಆಮೇಲೆ ಮತ್ತೆ ಪೂಜೆ ಮಾಡುವಾಗಲೂ ಅಷ್ಟೇ, ಫಸ್ಟು ಕೇಳೋದು ಅಷ್ಟೇ, ತಾಯಿನ ಕ್ಷಮೆ ಕೇಳಿ ಆಮೇಲೆ ಪೂಜೆ ಶುರು ಮಾಡ್ತೀನಿ. ಯಾಕಪ್ಪ ಅಂತಂದರೆ, ನಾವು ಗೊತ್ತಿಲ್ಲದೇನೋ ಬೇಕು ಅಂತ ನಾವು ಯಾರೂ ಮಾಡಲ್ಲ. ಪೂಜೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಕೆಲವೊಂದು ನಡೆದಿರುತ್ತೆ. ಅದನ್ನೆಲ್ಲನೂ ತಾಯಿ ಹೊಟ್ಟೆಗೆ ಹಾಕ್ಕೊಂಡು ಒಳ್ಳೇದು ಮಾಡು ಅಂತ ಹೇಳಿ ನಾನು ಪೂಜೆ ಮಾಡೋ ಅಂಥದ್ದು. ನಾನು ಮಾಡಿದೆ. ಫಸ್ಟು ನನ್ನ ಮಗನ ಕೈಲಿ ಮಾಡಿಸ್ತೀನಿ. ಯಾವಾಗಲೂ ಅವನ ಕೈಲಿ ಫಸ್ಟ್ ಪ್ರಿಫರೆನ್ಸ್ ಅವನಿಗೆ. ನಾನು ಮಾಡಿದ ತಕ್ಷಣ ಅವನಿಗೆ ಕೊಡ್ತೀನಿ. ಅವನಾದಮೇಲೆ ಅವರ ಅಪ್ಪ ಬರ್ತಾರೆ. ಅವರಂತೂ ದೇವ್ರಿಗೆ ಕೈ ಮುಗಿಯೋದೇ ತುಂಬ ಅಪರೂಪ. ದೇವ್ರು ಯಾವಾಗಲೂ ಸ್ಟಡಿಯಾಗಿ ಕೂತಿರಬೇಕು, ಕೈ ಮುಗಿತಾನ ಇಲ್ವಾ ಅಂತ. ಯಾಕೆಂದರೆ ಅಷ್ಟು ಫಾಸ್ಟಾಗಿ ಮಾಡಿ ನಿಲ್ಲಿಸ್ತಾರೆ ಅವರು. ಆದರೆ ಈ ಒಂದು ಹಬ್ಬದಲ್ಲಿ ಮಾತ್ರ ತುಂಬ ನಿಧಾನಕ್ಕೆ ನಿಯಮಬದ್ಧವಾಗಿ ಮಾಡ್ತಾರೆ. ಅದು ಒಂದು ನನಗೆ ತುಂಬ ಖುಷಿಯಾಗೋದು ಆ ವಿಷಯ. ಇವರಲ್ಲಿ ಈ ಹಬ್ಬಕ್ಕೆ ಮಾತ್ರ ನೀಟಾಗಿ, ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಇವರು ಅರ್ಜೆಂಟ್ ಮಾಡೋದಿಲ್ಲ. ನಮ್ಮ ಸಮಯಕ್ಕೆ ಎದ್ದು, ನಾವು ಎಚ್ಚರ ಇರೋವರೆಗೂ ಎದ್ದು ಇರ್ತಾರೆ. ಪಾಪ ಅವರು ಮಲಗಿರೋದು 3:30, ಮತ್ತು ಎದ್ದಿದ್ದು ಒಂದು 5:45. ಇನ್ನೊಂದು 6 ಗಂಟೆಗೆ ಪೂಜೆ ಶುರು ಆಗುತ್ತೆ. ಇನ್ನು 1/4 ಗಂಟೆ ಇದೆ ಅನ್ನೋವಾಗ ನಾನು ಎಬ್ಬರಿಸ್ದೆ. ಆಚೆ ಆಮೇಲೆ ಹೊಸ್ಲ ಹತ್ರನೂ ನಾನು ದೀಪನ ಇಡ್ತೀನಿ ಲಕ್ಷ್ಮೀ ಹಬ್ಬದ ದಿನ. ಮತ್ತು ಕಾರ್ತಿಕ್ ಸೋಮವಾರದಲ್ಲಿ ಅದು ನಾರ್ಮಲಾಗಿ ಇಡ್ತೀವಿ. ಬಟ್ ಲಕ್ಷ್ಮೀ ಹಬ್ಬದ ದಿನವೂ ನಾನು ಹೊಸ್ಲಿಗೆ ದೀಪಗಳನ್ನ ಹಚ್ಚೋ ಅಂಥದ್ದು. ಬೆಳಗ್ಗೆ ನಾನು ಯಾವಾಗ ಪೂಜೆ ಶುರು ಮಾಡ್ತೀನಿ ಆವಾಗಲೇ ಹಚ್ಚಿಬಿಡ್ತೀನಿ ಅಲ್ಲಿಗೂ. ಸಾಯಂಕಾಲ ಹಚ್ಚೋಣ ಅನ್ನೋದು ಆ ಥರ ಏನಿಲ್ಲ. ಏಕೆ ಅಂತಂದರೆ ಅದೊಂಥರ ಕಳೆನೇ ಚೇಂಜ್ ಆಗುತ್ತೆ. ದೀಪ ಹಚ್ಚಿ ಲಕ್ಷ್ಮೀ ಪೂಜೆ ಮಾಡೋದು ಅಂತಂದರೆ ಅಷ್ಟೊತ್ತಿಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರಂತೂ ಅದು ವಿಶೇಷತೆಯೇ ಬೇರೆ ಆಗಿರುತ್ತೆ. ಅದು ತುಂಬ ಒಳ್ಳೆಯ ಫಲಗಳನ್ನ ಕೊಡುತ್ತೆ. ಈ ಸಲ ನಾನು ಸ್ವಲ್ಪ ನಿಧಾನ ಮಾಡಿದ್ದಷ್ಟೇ, ಇಲ್ಲ ಅಂತಂದರೆ ನಾನು ಬೇಗ ಮುಗಿಸ್ತಾ ಇದ್ದೆ. ಯಾವಾಗಲೂ ಅಷ್ಟೇ ಈ ಹಬ್ಬವನ್ನು ಮಾಡುವಾಗ ತುಂಬ ಭಕ್ತಿಯಿಂದ ಶುಚಿತ್ವವನ್ನು ಕಾಪಾಡಿಕೊಂಡು ಮಡಿ ಉಟ್ಕೊಂಡು ಮಾಡೋ ಅಂಥದ್ದು ತುಂಬ ಒಳ್ಳೆಯದು. ನಾನು ಯಾವಾಗಲೂ ಈ ಹಬ್ಬಕ್ಕೆ ಹೊಸ ಸೀರೆನೇ ಹಾಕ್ಕೊಂಡು ಪೂಜೆ ಮಾಡೋ ಅಂಥದ್ದು. ದೇವ್ರಿಗೂ ಹೊಸ ಸೀರೆ ಹಾಕಿರ್ತೀವಿ, ಬಟ್ ನಾನು ಅಷ್ಟೇ ಇದಕ್ಕೆ ಅಂತಲೇ ಒಂದು ತೆಗ್ದು ಇಟ್ಕೊಂಡಿರ್ತೀನಿ. ಹಾಗಾಗಿ ನಾವು ಮಾಡೋ ಅಂಥದ್ದು ಹೀಗೇ ಪೂಜೆನ. ಮತ್ತು ಸಾಯಂಕಾಲ ಒಂದು ಆರತಿ ಇರುತ್ತೆ ದೇವ್ರಿಗೆ. ಪೂಜೆ ಮಾಡುವಾಗಲೂ ಅಷ್ಟೇ, ಈ ಸಲ ಮಳೆ ಆಗ್ತಾಯಿಲ್ಲ, ಬೆಳೆ ಆಗ್ತಾಯಿಲ್ಲ ಅನ್ನೋ ಒಂದು ವರಮಹಾಲಕ್ಷ್ಮಿ ಹತ್ರ ಒಂದು ಬೇಡಿಕೆನ ಇಟ್ಟಿದ್ದೀವಿ. ನೋಡೋಣ ಹೇಗಾಗುತ್ತೋ ಏನು ಅಂತ. ಒಳ್ಳೆ ದೇವಸ್ಥಾನದಲ್ಲಿ ಕೂತಿರೋ ಥರ ಫೀಲ್ ಬರ್ತಾಯಿದೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು ನಿಮಗೆ. ಏನಪ್ಪ ಅಂತಂದರೆ, ಅಲ್ಲಿ ಅರ್ಶಿನದ ದಾರ ಹಾಕಿದ್ದೀನಲ್ಲ, ಅದು ಯಾವಾಗಲೂ ಲಕ್ಷ್ಮಿಗೆ ಹಾಕೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೀವು ಆ ಥರ ಮಂಗಳಸೂತ್ರ ಹಾಕೋದ್ರಿಂದ ಸಾಕ್ಷಾತ್ ಅಷ್ಟಲಕ್ಷ್ಮಿಯವರು ಬಂದು ನೆಲೆಸಿದ್ರು
ಆ ಕಳಸದಲ್ಲಿ ಬಂದು ಸ್ಥಾಪಿತರಾದರು ಅಂತ ಅರ್ಥ, ಆಶೀರ್ವಾದ ಸಿಗುತ್ತೆ ಅಂತ. ಇನ್ನೊಂದು ಏನಪ್ಪ ಅಂದರೆ, ನನ್ನ ಹತ್ರ 1 ಗ್ರಾಮ್ ಚಿನ್ನ ಇಲ್ಲ ಅಂದರೂ ನಾನು ಮಾತ್ರ ಒಂದು ದಿನವೂ ಕೂಡ ದೇವ್ರಿಗೆ ಇಷ್ಟು ವರ್ಷದಲ್ಲಿ ಹಿತ್ತಾಳೆ ಹಾಕಿಲ್ಲ, ಹಾಕೋದಿಲ್ಲ. ಬರೀ ಅರ್ಶಿನ ದಾರ ಹಾಕಿ ನಾನು ಪೂಜೆ ಮಾಡಿರೋದುಂಟು. ಅದೇನೋ ನನಗೆ ಯಾವತ್ತೂ ಹಾಕಬೇಕು ಅಂತ ಅನಿಸಿಲ್ಲ. ಇವಾಗ ಆರ್ಟಿಫಿಷಿಯಲ್ ಎಷ್ಟೊಂದು ಚಿನ್ನದ ತಲೆ ಮೇಲೆ ಹೊಡೆದಂಗೆ ಬಂದಿದೆ, ನಾನು ಮಾತ್ರ ಹಾಕಿಲ್ಲ, ಮುಂದಕ್ಕೆ ಹಾಕೋದು ಇಲ್ಲ. ಅದು ಏನಾರಾಗಲಿ, ಒಂದು ಸತಿ ಅಂತೂ ನಾನು ಯಾವುದೂ ಇಲ್ಲ, ಎಲ್ಲ ಬ್ಯಾಂಕಲ್ಲಿತ್ತು. ಆವಾಗ ಬರೀ ಮುತ್ತಿನ ಸರ, ಅದಕ್ಕೊಂದು 4 ಮಣಿಗಳಿತ್ತು ಅಷ್ಟೇ. ಅದೊಂದನ್ನೇ ಹಾಕ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದೆ. ನಂಗೆ ಆ ತೃಪ್ತಿ ಇದೆ ಅಷ್ಟೇ. ನನಗೆ ಈ ತಳೆ ಎಲ್ಲ ಹಾಕೋದು ನನಗಿಷ್ಟ ಇಲ್ಲ. ಬೇರೆಯವರೆಲ್ಲ ಹಾಕ್ಕೊಂಡ್ರೆ ಅದು ಅವ್ರವ್ರ ಅನುಕೂಲ, ಅವ್ರವ್ರ ಖುಷಿ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಇನ್ನು ಎಲ್ಲ ಥರ ಪೂಜೆ ಎಲ್ಲ ಆದಮೇಲೆ ನಾವು ನಮಸ್ಕಾರ ಮಾಡಿಕೊಂಡು ಅಡ್ಬಿದ್ದು ದೇವ್ರಿಗೆ ಈ ಎಳೆಗಳನ್ನ ಕಟ್ಟಿಟ್ಟಿರ್ತೀನಿ. ಇದು ಎಷ್ಟು ಜನ ಇರ್ತೀವೋ ಅಷ್ಟೇ ಕಟ್ಟಿಡೋದಲ್ಲ, ಸ್ವಲ್ಪ ಹೆಚ್ಚಿಗೆ ಮಾಡಿರಬೇಕು. ಒಂದು 3 ಜನ ಇದ್ದೀವಿ ಅಂತಂದ್ರೆ ನಾವು 5, 6 ಮಾಡಿ ದೇವ್ರ ಮುಂದೆ ಇಟ್ಟಿರ್ತೀನಿ ಪೂಜೆಗೂ ಮುಂಚೆ. ಪೂಜೆ ಎಲ್ಲ ಆದಮೇಲೆ ಈ ಥರ ಒಬ್ರಿಗೊಬ್ರು ಕಟ್ಕೊಂಡು ಅದನ್ನು ಒಂಥರ, ಅದು ಡೀಟೇಲಾಗಿ ನನಗೆ ಅಷ್ಟು ಹೇಳೋಕ್ಕೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಮಾಡ್ತಾರಲ್ಲ ಅಂತ ಈ ಥರ ಒಬ್ರಿಗೊಬ್ರು ಕಟ್ಕೊಳ್ಳೋ ಅಂಥದ್ದು. ಮತ್ತು ಇನ್ನೊಂದೇನೆಂದರೆ ಅಕ್ಷತೆ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ಈ ಒಂದು ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು. ನಮ್ಮನೆ ಪೂಜೆ ಹೀಗಿತ್ತು, ನಿಮ್ಮನೆ ಪೂಜೆ ಹೇಗಿತ್ತು?